Namaste ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ದಿ ಸಿಕ್ಸ್ತ್ ಸೆಷನ್ ಆಫ್ ದಿಸ್ ಸಬ್ಜೆಕ್ಟ್ ಪೊಲಿಟಿಕಲ್ ಥಾಟ್. ಸೊ ಟುಡೇಸ್ ಕಾನ್ಸೆಪ್ಟ್ ಈಸ್ ಅಬೌಟ್ ದ ಪ್ಲೇಟೋಸ್ ಫಿಲಾಸಫರ್ ಕಿಂಗ್. ಪ್ಲೇಟೋ ಅವರ ಒಂದು ಆದರ್ಶ ತತ್ವಜ್ಞಾನಿ ಅರಸು. ಓಕೆ, ಸೊ ತತ್ವಜ್ಞಾನಿ ಅರಸುವಿನ ಬಗ್ಗೆ ನಾವು ಈ ಸೆಷನಲ್ಲಿ ತಿಳ್ಕೊಳ್ಳೋಣ. ಸೊ ದಿಸ್ ಈಸ್ ಅಬೌಟ್ ದ ಫಿಲಾಸಫರ್ಸ್ ಕಿಂಗ್ ಹೇಗೆ ಇರ್ತಾನೆ, ಒಂದು ಆ ಪ್ಲೇಟೋ ಅವರ ಅವಧಿನಲ್ಲಿ ಇರತಕ್ಕಂಥ ಒಂದು ಪಿಕ್ಚರ್ ಸಿಕ್ಕಿತ್ತು, ಅದನ್ನು ಸಹ ನಾನಿಲ್ಲಿ ಹಾಕಿದ್ದೀನಿ. ಸೊ ದ ಫಿಲಾಸಫರ್ ಕಿಂಗ್ ಐಡಿಯಾ ಅಕಾರ್ಡಿಂಗ್ ಟು ವಿಚ್ ದ ಬೆಸ್ಟ್ ಫಾರ್ಮ್ ಆಫ್ ಗವರ್ನಮೆಂಟ್ ಈಸ್ ದ್ಯಾಟ್ ಇನ್ ವಿಚ್ ಫಿಲಾಸಫರ್ಸ್ ರೂಲ್. ಸೊ ಒಂದು ಫಿಲಾಸಫರ್ ಕಿಂಗ್ ಬಗ್ಗೆ ಇರ್ತಕ್ಕಂಥ ಒಂದು ಐಡಿಯಾದಲ್ಲಿ ಹೇಳತಕ್ಕಂಥ ಒಂದು ಮಾತು ಅಂತ ಹೇಳಿದ್ರೆ, ಯಾವುದು ಸರ್ಕಾರ ತುಂಬ ಬೆಸ್ಟ್ ಆಗಿರುತ್ತೆ ಅಂತ ಹೇಳಿದ್ರೆ ಅದು ಎಲ್ಲಿ ತತ್ವಜ್ಞಾನಿ ಅರಸ ಇರ್ತಾನೋ ಆ ಒಂದು ಸರ್ಕಾರ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ದ ಐಡಿಯಲ್ ಆಫ್ ದಿ ಫಿಲಾಸಫರ್ ಕಿಂಗ್ ವಾಸ್ ಬಾರ್ನ್ ಇನ್ ಪ್ಲೇಟೋಸ್ ಡೈಲಾಗ್ ರಿಪಬ್ಲಿಕ್ ಆಸ್ ಪಾರ್ಟ್ ಆಫ್ ದಿ ವಿಷನ್ ಆಫ್ ಎ ಜಸ್ಟ್ ಸಿಟಿ. ಸೊ ಈ ಒಂದು ಐಡಿಯಾ ಅವರಿಗೆ ಎಲ್ಲಿಂದ ಬಂತು, ಹೇಗೆ ಬಂತು ಅಂತ ಹೇಳಿದಾಗ, ಪ್ಲೇಟೋ ಅವರ ಡೈಲಾಗ್ಸ್ನ ನಾವು ನೋಡ್ತಾ ಇದ್ದಾಗ ಅವರು ರಿಪಬ್ಲಿಕ್ನ ಬರೆದಿದ್ದಾರೆ, ಸಂವಾದಗಳನ್ನು ಡೈಲಾಗ್ಸ್ ಅಂತ ಹೇಳಿದ್ರೆ. ಸೊ ಅದರಲ್ಲಿ ಅವರು ಈ ಒಂದು ವಿಷನ್ನ ಬಗ್ಗೆ, ತತ್ವಜ್ಞಾನಿ ಆಗಿರತಕ್ಕಂಥ ಒಬ್ಬ ಮನುಷ್ಯ ರಾಜ ಆದಾಗ, ಅರಸನಾದಾಗ ಆ ರಾಜ್ಯ ಹೇಗಿರುತ್ತೆ ಅನ್ನೋದು ನಮಗೆ ಗೊತ್ತಾಗ್ತಾ ಹೋಗುತ್ತೆ ಅಂತ ಅವರು ಹೇಳ್ತಾರೆ. ಸೊ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಹಿಯರ್ that in the previous session I have explained you all about the philosopher king also. The ideal state. This philosopher king and the ideal state has a most ತುಂಬ ನಿಕಟವಾಗಿರತಕ್ಕಂಥ ಒಂದು ಸಂಬಂಧವನ್ನು ಇದು ಹೊಂದಿರುತ್ತೆ. ಸೊ ತತ್ವಜ್ಞಾನಿ ಅರಸಗಳಲ್ಲಿ ಅಥವಾ ಆಡಳಿತಗಾರರಲ್ಲಿ ರಾಜ್ಯದ ಆಡಳಿತ ಇದ್ದಾಗ ಮಾತ್ರವೇ ರಾಜ್ಯದಲ್ಲಿ ಏನಾಗಿರುತ್ತೆ, ಒಂದು ಐಕ್ಯತೆ, ಪ್ರಗತಿ ಇರ್ಬೋದು, ಆ್ಯಂಡ್ ಆಲ್ಸೋ ಸಮರ್ಥ ಆಳ್ವಿಕೆಯನ್ನು ಕಾಣಬಹುದು ಅಂತ ಹೇಳಿಬಿಟ್ಟು ಇವರು ಪ್ಲೇಟೋನವರು ತಮ್ಮ ಅಭಿಪ್ರಾಯದಲ್ಲಿ ರಿಪಬ್ಲಿಕನ್ನಲ್ಲಿ ಅಲ್ಲಿ ವ್ಯಕ್ತಪಡಿಸಿರ್ತಾರೆ. ಇಟ್ ವಾಸ್ ಇನ್ಫ್ಲೂಯೆನ್ಷಿಯಲ್ ಇನ್ ದ ರೋಮನ್ ಎಂಪೈರ್ ಆಲ್ಸೋ ಆ್ಯಂಡ್ ವಾಸ್ ರಿವೈವ್ಡ್ ಇನ್ ದ ಯುರೋಪಿಯನ್ ಪೊಲಿಟಿಕಲ್ ಥಾಟ್ ಇನ್ ದ ಏಜ್ ಆಫ್ ಅಬ್ಸಲ್ಯೂಟಿಸ್ಟ್ ಮೊನಾರ್ಕ್ಸ್. ಸೊ ಈ ಒಂದು ಇನ್ಫ್ಲೂಯೆನ್ಸ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಇದು ಇಟ್ ಹ್ಯಾಸ್ ಇನ್ಫ್ಲೂಯೆನ್ಸ್ ದ ರೋಮನ್ ಎಂಪೈರ್ನ ಇನ್ಫ್ಲೂಯೆನ್ಸ್ ಮಾಡುತ್ತೆ, ಇದನ್ನು ರಿವೈವ್ ಮಾಡ್ತಾರೆ ಯುರೋಪಿಯನ್ ಪೊಲಿಟಿಕಲ್ ಥಾಟಲ್ಲಿ. ಆ್ಯಂಡ್ ಆಲ್ಸೋ ಇಟ್ ಈಸ್ ಇನ್ ದ ಏಜ್ ಆಫ್ ದಿ ಅಬ್ಸಲ್ಯೂಟ್ ಆಗಿರತಕ್ಕಂಥ, ಅಂದರೆ ಎಲ್ಲಿ ಬರೀ ರಾಜರ ಒಂದು ಆಳ್ವಿಕೆಯನ್ನು ನಾವು ನೋಡ್ತಾ ಹೋಗ್ತೀವಿ, ಅಂತಹ ಒಂದು ಪಿರಿಯಡಲ್ಲೂ ಸಹ ನಮಗೆ ಇದು ಕಾಣಲಿಕ್ಕೆ ಸಿಗುತ್ತೆ. ಇಟ್ ಹ್ಯಾಸ್ ಆಲ್ಸೋ ಬೀನ್ ಮೋರ್ ಲೂಸ್ಲಿ ಇನ್ಫ್ಲೂಯೆನ್ಷಿಯಲ್ ಇನ್ ಮಾಡರ್ನ್ ಪೊಲಿಟಿಕಲ್ ಮೂವ್ಮೆಂಟ್ಸ್ ಕ್ಲೈಮಿಂಗ್ ಆ್ಯಂಡ್ ಇನ್ಫ್ಯಾಲಿಯಬಲ್ ರೂಲಿಂಗ್ ಎಲೈಟ್. ಸೊ ಬಹಳ ಇನ್ಫ್ಲೂಯೆನ್ಸ್ ಆಗಿರೋದು ಮಾಡರ್ನ್ ಪೊಲಿಟಿಕಲ್ ಮೂಮೆಂಟ್ಸಲ್ಲೂ ಸಹ ನಾವಿಲ್ಲಿ ಕಾಣ್ತಾ ಹೋಗ್ತೀವಿ. even when you take an example of the India, we come across there is a king. So we have king ಅಂತ ನಾವು ಡೈರೆಕ್ಟಾಗಿ ಹೇಳ್ತಾ ಇಲ್ಲ, ವಿ ಹ್ಯಾವ್ ಎ ಪ್ರೆಸಿಡೆಂಟ್ ಅಂತ ಇದ್ದಾರೆ ನಮ್ಮ ದೇಶದಲ್ಲಿ, ರಾಷ್ಟ್ರಪತಿಗಳು ಅಂತ. ಅವರನ್ನು ನಾವು ನಮ್ಮಲ್ಲಿದ್ದಂತಹ ಅರಸು ಪದ್ಧತಿ ನಮ್ಮಲ್ಲೂ ಇತ್ತು. ಮೊನಾರ್ಕಿಯಲ್ ಸಿಸ್ಟಮ್ ವಾಸ್ ವೆರಿ ಮಚ್ ಎಕ್ಸಿಸ್ಟಿಂಗ್ ಇನ್ ಇಂಡಿಯಾ ಆಲ್ಸೋ. ದ ಕಿಂಗ್ಸ್ ರೂಲ್ಸ್ ವಾಸ್ ವೆರಿ ಮಚ್ ದೇರ್. ರಾಜರ ಒಂದು ಆಡಳಿತವನ್ನು ನಾವು ಸಹ ಕಾಣ್ತಾ ಬರ್ತೀವಿ. ಸೊ ಅದನ್ನು ನಾವೇನಂತ ಮಾಡ್ಕೊಂಡಿದ್ದೀವಿ, ರಾಷ್ಟ್ರಪತಿ ಆಳ್ವಿಕೆಯನ್ನು ಅಥವಾ ನಾಮಿನಲ್ ರೂಲನ್ನು ನಾವು ಇಲ್ಲಿಗೆ ಕಂಪ್ಯಾರಿಷನ್ನ ಮಾಡ್ತಾ ಹೋಗ್ಬೋದು, ಈವನ್ ಇನ್ ದ ಮಾಡರ್ನ್ ಪೊಲಿಟಿಕಲ್ ಮೂಮೆಂಟ್ಸ್. ಸೊ ಕ್ಲೈಮಿಂಗ್ ಆನ್ ಇನ್ಫಾಲಿಯಬಲ್ ರೂಲಿಂಗ್ ಎಲೈಟ್. Okay, so this is another important point to note. So according to Plato, a philosopher king is a ruler who possesses both a love of wisdom. So who is a philosopher king? According to him, he loves of wisdom as well as intelligence, reliability and a willingness to live a simple life. ಸೊ ಯಾರು ಹೇಗಿರ್ತಾನೆ ರಾಜ್ಯದಲ್ಲಿ, ಒಬ್ಬ ಅರಸನಾದವನು ಹೇಗಿರಬೇಕು ಅಥವಾ ಅರಸು ತತ್ವಜ್ಞಾನಿ ಹೇಗಿರಬೇಕು ಅಂತ ಹೇಳಿದ್ರೆ, ಆತ ದಕ್ಷನಾಗಿರಬೇಕು, ಜ್ಞಾನವನ್ನು ಹೊಂದಿರಬೇಕಾಗತ್ತೆ, ನಿಸ್ವಾರ್ಥಿಯಾಗಿರಬೇಕು, ಸೇವೆಯ ಒಂದು ಮನೋಭಾವನೆಯನ್ನು ಸಹ ನಾನು ಹೊಂದಿರಬೇಕು, ಸದ್ಗುಣಿಯಾಗಿರಬೇಕು ಎಂಬತಕ್ಕಂಥ ಆಶಯವನ್ನು ಪ್ಲೇಟೋನವರು ಈ ತತ್ವಜ್ಞಾನಿ ಅರಸು ಅವರ ಮೇಲೆ ಹೊಂದಿರ್ತಾರೆ. ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಬಹಳ ಸರಳವಾಗಿರತಕ್ಕಂಥ ಜೀವನವನ್ನು ಅರಸನಾದವನು ಸಾಗಿಸ್ತಾ ಇರಬೇಕು. ಅಂದರೆ ಜನರಲ್ಲಿ ಅವರಿಗೆ ಹೊಂದಾಣಿಕೆ ಅನ್ನೋದು ಇರಬೇಕಾಗತ್ತೆ, ಜನರ ಜೊತೆಯಲ್ಲಿ ಒಡನಾಟ ಅನ್ನೋದು ಇರಬೇಕಾಗತ್ತೆ. ಅದನ್ನೇ ನಾವು ಪ್ರೀವಿಯಸ್ ಸೆಷನಲ್ಲಿ ಸಹ ಕಲ್ತಿದ್ವಿ. ಈ ಶುಡ್ ಲೀವ್ ಆ್ಯಂಡ್ ಈಟ್ ವಿತ್ ದ ಕಮ್ಯುನಿಟಿ ಆ್ಯಂಡ್ ಶುಡ್ ಸ್ಲೀಪ್ ವಿತ್ ದಿ ಬ್ಯಾರಾಕ್ಸಲ್ಲಿ ಅವನು ಉಳ್ಕೊಳ್ಬೇಕಾಗತ್ತೆ, ಅಲ್ಲೇ ಇರಬೇಕಾಗತ್ತೆ ಅಂತ ನಾವು ಕಲ್ತಿದ್ವಿ. ಸೊ ಪ್ಲೇಟೋಸ್ ಫಿಲಾಸಫರ್ ಕಿಂಗ್ is learned stage.
ಸೊ ಪ್ಲೇಟೋ ಅವರ ಒಂದು ಫಿಲಾಸಫರ್ ಕಿಂಗ್ ಈಸ್ ಎ ಲರ್ನ್ಡ್ ಸೇಜ್ ಅಂತಲೇ ಹೇಳ್ತಾ ಹೋಗ್ತೀವಿ. ಕಾರಣ ಏನು ಅಂತ ಹೇಳಿದ್ರೆ ಇಲ್ಲಿ ನಾವು ನೋಡತಕ್ಕಂಥದ್ದು ಒಂದು ಏನು ಆ ಇಡೀ ಒಂದು ಜೀವನದಲ್ಲಿ ಅವನು ಕಲಿತಾನೆ ಇರ್ತಾನೆ. ಸೊ ಈ ಹ್ಯಾಸ್ ಟು ಯಾವುದೇ ರೀತಿಯ ಒಂದು ಏನು ಯಾವುದೇ ಒಂದು ಗ್ಯಾಪ್ ಅನ್ನೋದನ್ನು ಅವ್ರು ಕೊಡೋದಿಲ್ಲ. ಸೊ ಫಿಲಾಸಫರ್ ಎಜುಕೇಷನಲ್ಲೂ ಸಹ ನಾವಿಲ್ಲಿ ಕಾಣ್ತಾ ಹೋಗ್ತೀವಿ. ಹೀ ಈಸ್ ಎ ಫ್ರೆಂಡ್, ಹೀ ಈಸ್ ಎ ಫಿಲಾಸಫರ್, ಹೀ ಶುಡ್ ಬಿ ಎ ಫ್ರೆಂಡ್. ಒಬ್ಬ ಸ್ನೇಹಿತನಾಗಿರಬೇಕು, ಒಬ್ಬ ಫಿಲಾಸಫರ್ ಆಗಿರಬೇಕು. ಆ್ಯಂಡ್ ಹೀ ಶುಡ್ ಬಿ ಎ ಗೈಡ್ ಟು ಎ ಸಿಟಿಸನ್ಸ್ ಆಫ್ ದ ಸ್ಟೇಟ್ who instill confidence among subjects by leading a life of simplicity. ಯಾವಾಗಲೂ ಸಹ ಅದನ್ನು ಯಾವುದೇ ತ್ಯಾಗಕ್ಕಾದರೂ ಸಹ ಅದನ್ನು ಅವರು ಸಿದ್ಧರಿರಬೇಕಾಗತ್ತೆ. ಈ ರಾಜ್ಯದ ಹಿತವೇ ತಮ್ಮ ಹಿತ ಅನ್ನತಕ್ಕಂಥದ್ದು ಅವರು ಭಾವಿಸ್ತಾ ಇರಬೇಕು. ದಟ್ ಈಸ್ ವಾಟ್ ದ ಪ್ಲೇಟೋ ಸೇಸ್ ಅಬೌಟ್ ದ ಲೈಫ್ ಆಫ್ ದಿ ಕಿಂಗ್. ಸೊ ವರ್ಚ್ಯೂ ಬಟ್ ಪರ್ಸ್ಯೂ ದ ವೆಲ್ಫೇರ್ ಆಫ್ ದ ಕಮ್ಯುನಿಟಿ ಆಲ್ ದ ಟೈಮ್. ಸದಾಕಾಲ ಆತ ಏನು ಮಾಡ್ತಾ ಇರಬೇಕು, ಜನರ ಒಂದು ಕಲ್ಯಾಣವನ್ನು ಬಯಸತಕ್ಕಂಥ ಒಂದು ಮನಸ್ಥಿತಿಯನ್ನು ಹೊಂದಿರಬೇಕು ಅಂತ ಇವರು ಹೇಳ್ತಾರೆ. ಪ್ಲೇಟೋಸ್ ಫಿಲಾಸಫರ್ ಕಿಂಗ್ ಈಸ್ ಪ್ರಾಕ್ಟಿಕಲ್ ಫಿಲಾಸಫರ್. ಸೊ ಪ್ಲೇಟೋ ಅವರೊಬ್ಬ ಫಿಲಾಸಫರ್ ಕಿಂಗ್ ಹೇಗಿರ್ತಾರೆ ಅಂತ ಹೇಳಿದ್ರೆ ಒಬ್ಬ ಪ್ರಾಕ್ಟಿಕಲ್ ಆಗಿರ್ತಕ್ಕಂಥ ಒಬ್ಬ ಫಿಲಾಸಫರ್. ಹೌ ಹೀ ಈಸ್ ಎ ಲಾ ಮೇಕರ್. ಆತ ಕಾನೂನುಗಳನ್ನು ರಚನೆ ಮಾಡ್ತಾರೆ. ಆ್ಯಂಡ್ ಎ ಸ್ಟೇಟ್ಸ್ಮನ್, ಆತ ಒಬ್ಬ ರೂಲರು ಹೌದು. ಆ್ಯಂಡ್ ಈ ಈಸ್ ದ ನ್ಯಾವಿಗೇಟರ್ ಆಫ್ ದ ಶಿಪ್ ಆಫ್ ದ ಸ್ಟೇಟ್. ಸೊ ಆತ ಒಬ್ಬ ಇಡೀ ಒಂದು ರಾಜ್ಯವನ್ನು ಶಿಪ್ಗೆ ಇಲ್ಲಿ ಪ್ಲೇಟನವರು ಹೋಲಿಸ್ತಾ ಇದ್ದಾರೆ. ಆ ಶಿಪ್ನ ಹೇಗೆ ನೀವು ಕರ್ಕೊಂಡು ಹೋದರೆ ಹಾಗೆ ಹೋಗ್ತಾ ಇರುತ್ತೆ. ಒಂದು ವೇಳೆ ಅದರಲ್ಲಿ ಏನಾದರೂ ಸಮಸ್ಯೆಗಳನ್ನದು ಉಂಟಾದರೆ ಏನಾಗುತ್ತೆ, ಶಿಪ್ ಮುಳುಗಿ ಹೋಗುತ್ತೆ. ಅದೇ ರೀತಿ ಇವರು ಹೇಳ್ತಾರೆ, ದ ಎಂಟೈರ್ ಸ್ಟೇಟ್ ಹ್ಯಾಸ್ ಬಿನ್ ಕಂಪೇರ್ಡ್ ವಿತ್ ದ ಶಿಪ್ ಆ್ಯಂಡ್ ದ ನೇವಿಗೇಟರ್ ಈಸ್ ಅನದರ್ ದ್ಯಾನ್ ದ ಕಿಂಗ್. ಸೊ Plato practically tested the idea of the philosopher king at the island of Syracuse between 369 BC and 361 BC. So that is how he says that he has tested the idea of the philosopher king. ಸೊ ಒಂದು ಸಾಧ್ಯವಾದಷ್ಟು ಒಂದು ವಿಡಿಯೋವನ್ನು ಇಲ್ಲಿ ಇನ್ಸರ್ಟ್ ಮಾಡತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀನಿ. ಇಫ್ ದಟ್ ಏನಾದರೂ ಪ್ಲೇ ಆದರೆ ಯು ಆರ್ ಏಬಲ್ ಟು ವಾಚ್ ದಟ್ ವಿಡಿಯೋ ಆಲ್ಸೋ. ಸೊ ನೀವು ಅದು ವಿಡಿಯೋನು ಸಹ ನೀವು ವಾಚ್ ಮಾಡಬಹುದು ಅದರಲ್ಲಿ. ಸೊ ವಿಲ್ ಸಿ ಇನ್ ದ ಎಂಡ್ ಹೌ ವೆದರ್ ಐ ಆಮ್ ಏಬಲ್ ಟು ಪ್ಲೇ ದಟ್ ವಿಡಿಯೋ ಆರ್ ನಾಟ್. ಸೊ ಅಲಾಂಗ್ ವಿತ್ ದ ಶಿಪ್ ಐ ಹ್ಯಾವ್ ಗಿವನ್ that video, and if it is not playing, there is a one link what I have given, you can copy that link. ಅದನ್ನು ನೀವು ಕಾಪಿ ಮಾಡ್ಕೊಂಬಿಟ್ಟು ನಿಮ್ಮ ಯೂಟ್ಯೂಬ್ ಚಾನಲ್ ಸಹ ನಿಮ್ಮ ನೋಡಬಹುದು. So let me take up what are the qualities of the philosopher king. What does the Plato says about the philosopher king? Plato denounced democratic system as a government of ignorant. ಪ್ಲೇಟೋ ಅವ್ರಿಗೆ ಇದ್ದಂತಹ ಒಂದು ಮನಸ್ಥಿತಿ ಅಥವಾ ಹೇಗಿತ್ತು ಅಂತ ಹೇಳಿದ್ರೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಏನನ್ನು ಕಾಣ್ತಾ ಹೋಗ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಎಲ್ಲ ರೀತಿಯ ಇಗ್ನೋರೆನ್ಸ್ ಅನ್ನೋದು ಇರುತ್ತೆ. ಅಂದರೆ ಯಾರಿಗೆ ಯಾರೂ ಸಹ ನೋಡ್ಕೊಳ್ಳೋದಿಲ್ಲ ಅಲ್ಲಿ ಅಂತ ಅವರು ಹೇಳ್ತಾ ಹೋಗ್ತಾರೆ. ಇಟ್ ಹ್ಯಾಸ್ ಬಿನ್ ಇಗ್ನೋರ್ಡ್. ದಟ್ ಈಸ್ ವಾಟ್ ಹೀ ಸೇಸ್. ಸೊ ಇನ್ಸ್ಟೆಡ್ ಹಿ ಸಜೆಸ್ಟೆಡ್ ಸಮ್ ನೋವೆಲ್ ಆ್ಯಂಡ್ ಅನ್ಪ್ರೆಸಿಡೆಂಟೆಡ್ ಇನ್ಸ್ಟಿಟ್ಯೂಷನ್ which resembled almost tyranny. So he thought of an unlimited government of a philosopher ruler for his ideal state. So ideal state ಬಗ್ಗೆ ನಾವೀಗಾಗಲೇ ತಿಳ್ಕೊಂಡಿದ್ದೀವಿ. ಒಂದು ಆದರ್ಶ ರಾಜ್ಯ ಅನ್ನೋದು ಹೇಗಿರಬೇಕು ಅಂತ ಹೇಳಿಬಿಟ್ಟು ದೇರ್ ಹಿ ಸ್ಪೀಕ್ಸ್ ಎ ಲಾಟ್ ಅಬೌಟ್ ಆಲ್ ದೀಸ್ ಥಿಂಗ್ಸ್. ಒಂದು ಗುಂಪು ಇದ್ದಾಗ ಏನಾಗುತ್ತೆ, ಅಥವಾ ಒಂದು ಆದರ್ಶ ರಾಜ್ಯ ಅಂದರೆ ಕ್ವಾಲಿಟಿ ಆಫ್ ದ ಪೀಪಲ್ ಹೇಗಿರಬೇಕು, ಅದನ್ನು ಹೇಗೆ ಅವರು ವರ್ಗಗಳನ್ನಾಗಿ ವಿಂಗಡಣೆ ಮಾಡಿದ್ದಾರೆ ಎಲ್ಲನೂ ನಾವು ತಿಳ್ಕೊಂಡಿದ್ದೀವಿ. ಸೊ ಹಿಯರ್ ಆಲ್ಸೋ ಹಿ ಈಸ್ ಸಜೆಸ್ಟಿಂಗ್ ದ್ಯಾಟ್. ಸೊ ಇಲ್ಲೂ ಸಹ ಅವ್ರು ಸಜೆಸ್ಟ್ ಮಾಡ್ತಾ ಹೋಗ್ತಾರೆ. ಸೊ ವಾಟ್ ಹಿ ಹ್ಯಾಸ್ ಸಜೆಸ್ಟೆಡ್ ಈಸ್ ಹಿಯರ್ ದ ಫಿಲಾಸಫರ್ ರೂಲರ್ ಈಸ್ ದ ಬೆಸ್ಟ್ ರೂಲರ್ ಫಾರ್ ದಿ ಐಡಿಯಲ್ ಸ್ಟೇಟ್. ಆ ಒಂದು ಆದರ್ಶ ರಾಜ್ಯಕ್ಕೆ ಆದರ್ಶನಾಗಿರತಕ್ಕಂಥ ಅರಸನೇ ಇರಬೇಕು ಅಂತ ಹೇಳ್ತಾರೆ ಪ್ಲೇಟೋನವರು. ಹಿ ಫೇವರ್ಡ್ ದ ಕಾನ್ಸೆಪ್ಟ್ ಆಫ್ ಗವರ್ನಮೆಂಟ್ ಬೈ ಎಲೈಟ್. ಗಣ್ಯ ವ್ಯಕ್ತಿಗಳು ಮಾತ್ರ ಇಲ್ಲಿ ಸರ್ಕಾರವನ್ನು ನಡೆಸೋದಕ್ಕೆ ಇಲ್ಲಿ ಅರ್ಹರಾಗಿರ್ತಾರೆ ಅಂತ ಹೇಳ್ತಾರೆ. Those who possesses the capacity should rule over those many that do not. ಎಲ್ಲಿ 3 ವರ್ಗಗಳನ್ನಾಗಿ ಮಾಡ್ತಾ ಹೋಗ್ತಾರೋ ಆ ವರ್ಗಗಳಲ್ಲೇ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಯಾರಿಗೆ ತುಂಬ ಬುದ್ಧಿವಂತರಾಗಿರ್ತಾರೋ ಅವರು ಮಾತ್ರ, ಕೇಪಬಲ್ ಇರೋರು ಮಾತ್ರನೇ ರಾಜ್ಯವನ್ನು ಮುನ್ನಡೆಸಬೇಕೇ ವಿನಃ ಬೇರೆ ಎಲ್ಲರಿಗೂ ಸಹ ಇದು ಸಾಧ್ಯವಾಗೋದಿಲ್ಲ ಅಂತ ಅವರು ಹೇಳ್ತಾ ಇರ್ತಾರೆ.
ಸೊ ಅದೇ ಕಾರಣಕ್ಕೆ ಇವರು ರಾಜ್ಯದ ಜನರು ಎಲ್ಲರೂ ಸಹ ಅಂಥ ಸಂದರ್ಭದಲ್ಲಿ ಮಾತ್ರ ರಾಜ್ಯದ ಜನರು ಸಂತೋಷದ ಜೀವನವನ್ನು ನಡೆಸ್ತಾರೆ. ಇದನ್ನು ನಡೆಸಬೇಕು ಅಂತ ಹೇಳಿದಾಗ ಪ್ಲೇಟೋ ಅವರು ಹೇಳೋ ಪ್ರಕಾರ ತತ್ವಜ್ಞಾನಿಯಾಗಿರತಕ್ಕಂಥ ಒಬ್ಬ ಅರಸ ಅಥವಾ ಒಬ್ಬ ಆಡಳಿತಗಾರ, ಎಲೈಟ್ಸ್ ಅಂತ ಹೇಳಿದ್ರೆ ನೀವು ಗಣ್ಯ ವ್ಯಕ್ತಿ ಅಥವಾ ಆಡಳಿತಗಾರರಿಂದ ಮಾತ್ರ ಸಾಧ್ಯ ಅನ್ನತಕ್ಕಂಥದ್ದು ಪ್ಲೇಟೋ ಅವರ ಒಂದು ವಾದ. ಜೊತೆಗೆ ಅವರು ಹೇಳತಕ್ಕಂಥ ಮತ್ತೊಂದು ವಿಷಯ ಅಂತ ಹೇಳಿದ್ರೆ, ಪ್ಲೇಟೋಸ್ ಫಿಲಾಸಫರ್ ರೂಲರ್ಸ್ ಆರ್ ದಿ ಪ್ರಾಡಕ್ಟ್ ಆಫ್ ಕಾಂಪ್ರಹೆನ್ಸಿವ್ ಆ್ಯಂಡ್ ರಿಗರಸ್ ಟ್ರೈನಿಂಗ್ ಆ್ಯಂಡ್ ಎಜುಕೇಷನ್. ಸೊ ಈ ಫಿಲಾಸಫರ್ ರೂಲರ್ ಯಾರು ಪ್ಲೇಟೋ ಅವರು ಸಜೆಸ್ಟ್ ಮಾಡ್ತಿದ್ದಾರೆ, ಯಾರು ರೂಲರ್ ಆಗಿರಬೇಕು ಸ್ಟೇಟ್ಗೆ, ಐಡಿಯಲ್ ಸ್ಟೇಟ್ಗೆ ಅಂತ ಹೇಳಿದ್ರೆ ಯಾಕೆ ಅವ್ರನ್ನ ಸಜೆಸ್ಟ್ ಮಾಡ್ತಾರೆ? ಬಿಕಾಸ್ ಫಿಲಾಸಫರ್ ರೂಲರ್ ಈಸ್ ಆಲ್ವೇಸ್ ಕಾಂಪ್ರಹೆನ್ಸಿವ್, ಅಂದರೆ ಎಲ್ಲವನ್ನೂ ತಿಳ್ಕೊಂಡಿರತಕ್ಕಂಥ ಒಬ್ಬ ವ್ಯಕ್ತಿ. ಆ್ಯಂಡ್ ಹಿ ಹ್ಯಾಸ್ ಗಾಟ್ ಎ ವೆರಿ ಟಫ್ ಟ್ರೈನಿಂಗ್, ರಿಗರಸ್ ಆಗಿ ಕಂಟಿನ್ಯೂಸ್ ಆಗಿರತಕ್ಕಂಥ ಒಂದು ಟ್ರೈನಿಂಗ್ನ ಅವರು ತೆಗೆದುಕೊಂಡಿರ್ತಾರೆ. ಉತ್ತಮವಾದಂತಹ ಒಂದು ಶಿಕ್ಷಣವನ್ನು ಸಹ ಅವರು ಪಡೆದುಕೊಂಡಿರ್ತಾರೆ. ಹಾಗಾಗಿ he suggests that Plato's philosopher ruler is a philosopher ruler only suits the ideal state. Philosopher rulers are assigned absolute powers. ಈ ಫಿಲಾಸಫರ್ ತತ್ವಜ್ಞಾನಿ ಅರಸು ಯಾರಿರ್ತಾರೆ ಅವರಿಗೆ ಎಲ್ಲ ಅಬ್ಸಲ್ಯೂಟ್ ಪವರ್ಸನ್ನು, ಅಧಿಕಾರವನ್ನು ಇವರು ಕೊಟ್ಟಿರ್ತಾರೆ. ದೇ ಆರ್ ನಾಟ್ ಅಕೌಂಟೇಬಲ್ ಟು ದ ಪಬ್ಲಿಕ್ ಒಪಿನಿಯನ್ ಆರ್ ಬೌಂಡ್ ಬೈ ಕಸ್ಟಮ್ಸ್ ಆರ್ ರಿಟನ್ ಲಾಸ್. ಯಾರಿಗೂ ಸಹ ಇವರು ಅಕೌಂಟಬಲ್ ಆಗಿ ಇರೋದಿಲ್ಲ. ಅಂದರೆ ಹೊಣೆಗಾರಿಕೆ ಅನ್ನೋದು ಇವರಿಗೆ ಇರೋದಿಲ್ಲ ಟುವರ್ಡ್ಸ್ ದಿ ಪಬ್ಲಿಕ್. ಆ್ಯಂಡ್ ಈವನ್ ಹಿ ಇಸ್ ನಾಟ್ ಬೌಂಡೆಡ್ ಬೈ ಎನಿ ಕಸ್ಟಮ್ಸ್. ಅವ್ರು ಇದನ್ನೇ ಮಾಡಬೇಕು, ಹೀಗೆ ಇರಬೇಕು, ಈ ಪದ್ಧತಿಯನ್ನು ಆಚರಿಸಬೇಕು ಅಂತ ಏನೂ ಇರೋದಿಲ್ಲ. ಹಾಗೇನೇ ರಿಟರ್ನ್ ಲಾಸು ಸಹ ಇವರಿಗೆ ಅಪ್ಲಿಕೇಬಲ್ ಆಗೋದಿಲ್ಲ. ಸೊ ಆ ರೀತಿಯಾಗಿ ಇವರು ಹೇಳ್ತಾ ಹೋಗ್ತಾರೆ. ಯಾಕೆ ಅಂತಂದರೆ ಈಸ್ ಆಲ್ರೆಡಿ ಎ ಇಂಟೆಲಿಜೆಂಟ್ ಪರ್ಸನ್. ಬುದ್ಧಿವಂತಿಕೆ ಇರುತ್ತೆ, ಪ್ರಾಮಾಣಿಕತೆ ಇರುತ್ತೆ, ದಕ್ಷತೆ ಇರುತ್ತೆ, ನಿಸ್ವಾರ್ಥವಾದಂತಹ ಒಂದು ಸೇವಾ ಮನೋಭಾವವನ್ನು ಅವರು ಹೊಂದಿರೋದ್ರಿಂದ ಅವರುಗಳೇ ಇದರಲ್ಲಿ ಏನಾಗಬೇಕಾಗತ್ತೆ, ಫಿಲಾಸಫರ್ ರೂಲರ್ ಅನ್ನೋದು ಆಗಬೇಕಾಗತ್ತೆ. He also says that since philosophers are the embodiment of the virtue and knowledge I just mentioned, ಕನ್ನಡದಲ್ಲಿ ಹೇಳಿದೆ, ಬುದ್ಧಿವಂತಿಕೆ ಮತ್ತು ಪ್ರಾಮಾಣಿಕತೆಯನ್ನು ಇವರು ಹೊಂದಿರ್ತಾರೆ, ಬಹಳಷ್ಟು ಜ್ಞಾನವನ್ನು ಹೊಂದಿರ್ತಾರೆ. ಹಾಗಾಗಿ ಇವರುಗಳೇ ಆಗಬೇಕು ಅಂತ ಅವ್ರು ಹೇಳ್ತಾರೆ. ದೆರ್ ಇಸ್ ನೋ ಲಾಜಿಕ್ ಫಾರ್ ದ ಪಬ್ಲಿಕ್ ಕಂಟ್ರೋಲ್ ಓವರ್ ದೇರ್ ಆ್ಯಕ್ಷನ್ಸ್. ಸೊ ಯಾರಿಗೂ ಪಬ್ಲಿಕ್ಕಿಗೆ ಇವ್ರ ಮೇಲೆ ಕಂಟ್ರೋಲ್ ಹೊಂದಿರತಕ್ಕಂಥ ಅಥವಾ ಒಂದು ಕಟ್ಟು ಹಾಕತಕ್ಕಂಥ ಯಾವುದೇ ಒಂದು ರೀತಿಯ ಒಂದು ಲಾಜಿಕ್ ನಮಗೆ ಇಲ್ಲೆಲ್ಲೂ ಕಾಣಿಸ್ತಾ ಇಲ್ಲ. ಬಿಕಾಸ್ ದ ಫಿಲಾಸಫರ್ ರೂಲರ್ ಹಿಮ್ಸೆಲ್ಫ್ ಹ್ಯಾಸ್ ಆಲ್ಮೋಸ್ಟ್ ಆಲ್ ದ ನಾಲೆಡ್ಜ್ ಆ್ಯಂಡ್ ದ ಇನ್ಫಾರ್ಮೇಷನ್ಸ್. ಸೊ ದ ಫಿಲಾಸಫರ್ ರೂಲರ್ಸ್ ಥ್ರೂ ದ ಯೂಸ್ ಆಫ್ ದೇರ್ ವಿಸ್ಡಮ್, ಅವರಿಗಿರತಕ್ಕಂಥ ಒಂದು ಬುದ್ಧಿವಂತಿಕೆ ಜ್ಞಾನದಲ್ಲಿ ದೆ ಕ್ಯಾನ್ ಗಿವ್ ಟು ಎವ್ರಿ ಪರ್ಸನ್ ವಾಟ್ ಹಿ ಡಿಸರ್ವ್ಸ್. ಯಾರ್ಯಾರಿಗೆ ಯಾವ ಯಾವ ವರ್ಗದವ್ರಿಗೆ ಏನೇನು ಸಿಗಬೇಕೋ ಅವೆಲ್ಲವನ್ನು ಸಹ ಇವರು ಒದಗಿಸತಕ್ಕಂಥ ಒಂದು ಕೆಲಸವನ್ನು ಆ ಕಿಂಗ್, ಅರಸು ಜ್ಞಾನನೇ ಅವರೇ ಮಾಡ್ತಾ ಹೋಗ್ತಾರೆ ಹಾಗಂತ ಇವರು ಹೇಳ್ತಿದ್ದಾರೆ. ಸೊ ಇನ್ ಶಾರ್ಟ್ ವಾಟ್ ವಿ ಕ್ಯಾನ್ ಸೇ, ಇಟ್ ಈಸ್ ಎಕ್ಸ್ಪೀಡಿಯೆಂಟ್ ಟು ಹ್ಯಾವ್ ದ ಗವರ್ನಮೆಂಟ್ ಆಫ್ ಫಿಲಾಸಫರ್ ರೂಲರ್ಸ್. ಆ ಕಾರಣಕ್ಕಾಗಿಯೇ ಇವರು ಹೇಳತಕ್ಕಂಥದ್ದು, ಒಂದು ಸರ್ಕಾರವನ್ನು ಯಾರು ನಡೆಸಬೇಕು ಅಂತ ಹೇಳಿದ್ರೆ, ಯಾರ ಆಡಳಿತ ಇರಬೇಕು ಅಂತ ಹೇಳಿದ್ರೆ ಅದು ತತ್ವಜ್ಞಾನಿ ಅರಸುವಿನ ಒಂದು ಆಡಳಿತ ಅನ್ನೋದು ಇರಬೇಕಾಗತ್ತೆ. ಕಾರಣ ಏನು, ಮತ್ತೊಮ್ಮೆ ಹೇಳಬೇಕು ಅಂತ ಹೇಳಿದ್ರೆ, ಆಡಳಿತ ವರ್ಗಕ್ಕೆ ಆಯ್ಕೆ ಮಾಡಬೇಕಾದ್ರೆ ಅವರ ಗುಣಗಳನ್ನು ಪರೀಕ್ಷೆ ಮಾಡಬೇಕು ಅಂತ ಪ್ಲೇಟೋರವರು ಹೇಳ್ತಾರೆ. ಅವರಿಗೆ ಯೋಗ್ಯವಾದಂತಹ ಶಿಕ್ಷಣವನ್ನು ನೀಡಬೇಕು ಅಂತ ಹೇಳ್ತಾರೆ. ಯಾರು ಶಿಕ್ಷಣದಲ್ಲಿ ಯಾವುದೇ ಶಿಕ್ಷಣವನ್ನು ಎಲ್ಲವನ್ನು ಪಡೆದುಕೊಂಡು ಅದರಲ್ಲಿರತಕ್ಕಂಥ ಇನ್ ದ ಪ್ರೀವಿಯಸ್ ಸೆಷನ್ಸ್ ಐ ಹ್ಯಾವ್ ಮೆನ್ಷನ್ಡ್ ಅಬೌಟ್ ದಿ ಅಕಾಡೆಮಿ, ಅದಕ್ಕೆ ಎಂಟ್ರೆನ್ಸ್ ಎಕ್ಸಾಮ್ ಸಹ ಇಟ್ಟಿರ್ತಾರೆ. ಅದರಲ್ಲಿ ಯಾರು ಕ್ಲಿಯರ್ ಮಾಡ್ಕೊಂಡಿರ್ತಾರೋ ಅವರಿಗೆ ಮತ್ತೊಮ್ಮೆ ಶಿಕ್ಷಣವನ್ನು ಕೊಡ್ತಾರೆ. ಅಲ್ಲಿಂದ ನಂತರ ಅವರು 50 ವರ್ಷಗಳವರೆಗೂ ಸಹ ಅರಸನಾಗಿರ್ತಾನೆ. ಸೊ ಹಾಗಾಗಿ ಇವರು ಯಾವುದೇ ರೀತಿಯ ಒಂದು ಆಸೆ ಆಮಿಷಗಳಿಗೆ ಬಲಿಯಾಗೋದಿಲ್ಲ. ಅದನ್ನು ಸಹ ಇವರು ತಿಳಿಸ್ಕೊಡ್ತಾ ಇರ್ತಾರೆ. ತಮ್ಮ ಮಾರ್ಗದಿಂದ ಸಹ ಇವರು ದೂರ ಸರಿಯೋದಿಲ್ಲ. ಸೊ ಆ ಕಾರಣಕ್ಕೆ ಒತ್ತಿ ಪ್ಲೇಟೋನವ್ರಿಗೆ ಬರತಕ್ಕಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ಹೇಳಿದಾಗಲೂ ಅದು ಆ ವ್ಯವಸ್ಥೆಗೆ ದಾರಿಯನ್ನು ಮಾಡಿಕೊಡ್ತಾ ಹೋಗುತ್ತೆ. ಈವನ್ ವೆನ್ ಯು ಟೇಕ್ ಅನ್ ಎಕ್ಸಾಂಪಲ್ ಅಬೌಟ್ ದ ಟೆರನಿ ಅಂತ ಹೇಳಿದಾಗ, ವೇರ್ ದ ಗ್ರೂಪ್ ಆಫ್ ದ ಪೀಪಲ್ ಈಸ್ ಗೋಯಿಂಗ್ ಟು ಕಂಟ್ರೋಲ್ ದ ಎಂಟೈರ್ ಪಾಪ್ಯುಲೇಷನ್, that also leads to lots of issues and the problems. So he has suggested that he is in favor of the philosopher king. ಸೊ ಮುಂದೆ ಇದೇ ಒಂದು ಮೊನಾರ್ಕಿಯಲ್ ಸಿಸ್ಟಮ್ ಅನ್ನೋದಾಗುತ್ತೆ. ವೇರ್ ಇನ್ ದ ಫ್ಯೂಚರ್ ದ ನೆಕ್ಸ್ಟ್ ಚಾಪ್ಟರ್ಲಿ ನಿಮಗೆ ಗೊತ್ತಾಗುತ್ತೆ ರೋಮನ್ ಎಂಪೈರ್. ಸೊ ಅದರಲ್ಲಿ ನಾವು ಕಿಂಗ್ಗೆ ಹೇಗೆ ಪ್ರಾಮಿನೆನ್ಸ್ನ ಕೊಡ್ತಾರೆ, ಚರ್ಚ್ ಆ್ಯಂಡ್ ದ ಸ್ಟೇಟ್ ಎಲ್ಲನೂ ಸಹ ನಾವು ನೋಡ್ತಾ ಹೋಗ್ತೀವಿ. ಸೊ ದ ಪ್ಲೇಟೋ ಇಂಪೋಸಸ್ ದೇರ್ ರೆಸ್ಟ್ರೈಂಟ್ ಆನ್ ದೇರ್ ಪವರ್ ಬೈ ಇನ್ಸಿಸ್ಟಿಂಗ್ ದಟ್ ದೇ. ಸೊ ಈ ಆದರ್ಶ
ರಾಜ್ಯಕ್ಕೆ ತತ್ವಜ್ಞಾನಿ ಅರಸನೇ ಇರಬೇಕು ಅಂತ ಹೇಳಿದರೂ ಸಹ ತಮ್ಮದೇ ಆದಂತಹ ಕೆಲವೊಂದು ನಿರ್ಬಂಧನೆಗಳನ್ನು ಇವರು ಹಾಕಿರ್ತಾರೆ. ಸೊ ಅದಕ್ಕಿಂತ ಮುಂಚೆ ಪ್ಲೇಟೋನ ತತ್ವಜ್ಞಾನಿ ರಾಜನ ಆಡಳಿತದ ಮುಖ್ಯಾಂಶಗಳನ್ನು ನಾವು ನೋಡ್ತಾ ಹೋದಾಗ ಜ್ಞಾನದ ಬಗ್ಗೆ ಮಹತ್ವವನ್ನು ನೀಡಿದರೆ, ಅತ್ಯುತ್ತಮ ಜ್ಞಾನ ಅನ್ನೋದು ತತ್ವಜ್ಞಾನಿಗಳಲ್ಲಿ ಇರುತ್ತೆ ಅಂತ ಒಂದು ನಂಬಿಕೆ ಸಹ ಪ್ಲೇಟೋ ಅವ್ರಿಗಿರುತ್ತೆ. ಹಸಿವುಳ್ಳ ವರ್ಗದಲ್ಲಿ ಜ್ಞಾನ ವಿಚಾರದ ಸಾಮರ್ಥ್ಯ ಕಡಿಮೆ. ನಾನೀಗಾಗಲೇ ಲಾಸ್ಟ್ ಪ್ರೀವಿಯಸ್ ಸೆಷನಲ್ಲಿ ಹೇಳಿದೆ, ಅವ್ರಿಗೆ ಎಪಟೇಟ್ ಅಂದರೆ ಹಸಿವು, ಹೊಟ್ಟೆಯ ಭಾಗ. ಸೊ ಅವರಿಗೆ ಯಾವುದೇ ರೀತಿಯ ವಿಚಾರ ಜ್ಞಾನ ಅನ್ನೋದೆಲ್ಲ ಸಾಮರ್ಥ್ಯ ಅದು ಅವರಿಗೆ ಇರೋದಿಲ್ಲ. ತತ್ವಜ್ಞಾನಿಗಳ ವರ್ಗ ಅನ್ನೋದು ಶ್ರೇಷ್ಠ ಮಟ್ಟದ ಜ್ಞಾನವನ್ನು ವಿಚಾರವನ್ನು ಇವರು ಹೊಂದಿರ್ತಾರೆ. ಸೊ ಹಾಗಾಗಿ ತತ್ವಜ್ಞಾನಿಗಳು ಮಾತ್ರ ಆಳ್ವಿಕೆಗೆ ನಡೆಸೋದಕ್ಕೆ ಅರ್ಹರು ಅನ್ನತಕ್ಕಂಥದ್ದು ಅವ್ರು ಹೇಳಿದರು. ಸರ್ಕಾರ ಅನ್ನತಕ್ಕಂಥದ್ದು ಆಡಳಿತಾತ್ಮಕ ಒಂದು ಕಲೆ ಇರ್ಬೋದು, ಧೈರ್ಯ ಅಥವಾ ಹಸಿವಿನಿಂದಷ್ಟೇ ಆಡಳಿತ ನಡೆಸೋದಕ್ಕೆ ಸಾಧ್ಯ. ಆದ್ದರಿಂದ ತತ್ವಜ್ಞಾನಿಗಳು ಆಳ್ವಿಕೆಯನ್ನು ನಡೆಸ್ತಾ ಹೋಗಬೇಕು. ದೆ ಮಸ್ಟ್ ರೂಲ್. ಯಾರು ರೂಲ್ ಮಾಡಬೇಕಾಗತ್ತೆ? ದಿಸ್ ಇಸ್ ಫಾರ್ ದ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್. ವಾಟ್ ದ ಇನ್ಫಾರ್ಮೇಷನ್ ಐ ಆಮ್ ಗಿವಿಂಗ್ ಯು ಆಲ್. ಯಾರು ತುಂಬ ತತ್ವಜ್ಞಾನಿಗಳಾಗಿರ್ತಾರೆ ಅವರು ಮಾತ್ರ ಆಳ್ವಿಕೆಯನ್ನು ನಡೆಸ್ತಾ ಹೋಗಬೇಕಾಗತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಅವರು ಬೇರೆ ಯಾವುದೇ ಕಡೆ ಡಿಸ್ಟ್ರಾಕ್ಷನ್ಸ್ ಅನ್ನೋದು ಅವರಿಗೆ ಇರೋದಿಲ್ಲ. ಹಾಗಾಗಿ ಅವರು ಈ ಸರ್ಕಾರವನ್ನು ನಡೆಸೋದಕ್ಕೆ ಅರ್ಹರಾಗಿರ್ತಾರೆ. ಸೊ ಇಲ್ಲಿ ರಿಸ್ಟ್ರಿಕ್ಷನ್ಸ್ನ ಸಹ ಮಾಡಿರೋದನ್ನು ನಾನು ನಿಮ್ಗೆ ಈಗಾಗಲೇ ನಿಮ್ಮ ಗಮನಕ್ಕೆ ತಗೊಬಂದೆ. ಜಸ್ಟ್ ಯಾವ ಕಾರಣಕ್ಕೆ ಈ ಹ್ಯಾಸ್ ಬಿನ್ ಹಿ ಈಸ್ ರೆಗ್ಯುಲೇಟಿಂಗ್ ಸಮ್ ಆಫ್ ದ ಥಿಂಗ್ಸ್ ಟು ದ ಫಿಲಾಸಫರ್ ಕಿಂಗ್. ಮಸ್ಟ್ ವಾಚ್ ಅಗೇನ್ಸ್ಟ್ ದ ಎಕ್ಸೆಸಿವ್ ಇನ್ಫ್ಲೋ ಆಫ್ ಪ್ರಾಪರ್ಟಿ ಆ್ಯಂಡ್ ವೆಲ್ತ್ ಇನ್ ದ ಸ್ಟೇಟ್. ಸೊ ಹೇಗೆ ಅಂತ ಹೇಳಿದ್ರೆ, ಎಕ್ಸೆಸಿವ್ ಪ್ರಾಪರ್ಟಿ, ಆಸ್ತಿಗಾಗಲಿ ಅಂತಸ್ತಿಗೆ, ಸಂಪತ್ತಿಗೆ ಹೆಚ್ಚಿನ ಒಂದು ಪ್ರಯಾರಿಟಿಯನ್ನು ಕೊಡೋದು ಅಥವಾ ಅದಕ್ಕೆ ಹೋಗತಕ್ಕಂಥದ್ದನ್ನು ತಡಿಬೇಕಾಗತ್ತೆ. ಶುಡ್ ಕೀಪ್ ದ ಸೈಜ್ ಆಫ್ ದ ಸ್ಟೇಟ್. ಇದೆಲ್ಲನೂ ರಾಜನ ಕರ್ತವ್ಯವೂ ಹೌದು. ರೆಸ್ಟ್ರೇನ್ಸ್ ಆನ್ ದ ಪವರ್, ಸೊ ಹಿ ಶುಡ್ ಡೂ ಆಲ್ ಸಚ್ ಥಿಂಗ್ಸ್ ಅಂತ ಅವರು ಹೇಳ್ತಾ ಇದ್ದಾರೆ. ಶುಡ್ ಕೀಪ್ ದ ಸೈಜ್ ಆಫ್ ದ ಸ್ಟೇಟ್ ಕನ್ಸಿಸ್ಟೆಂಟ್ ವಿತ್ ದ ಯೂನಿಟಿ ಆ್ಯಂಡ್ ಸೆಲ್ಫ್ ಸಫಿಷಿಯನ್ಸಿ. ಆ ಒಂದು ರಾಜ್ಯದಲ್ಲಿ, ಆದರ್ಶ ರಾಜ್ಯದಲ್ಲಿ ಅವರು ಲಿಮಿಟೆಡ್ ಪಾಪ್ಯುಲೇಷನ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅದರ ಜೊತೆಗೆ ಕ್ವಾಲಿಟಿ ಆಫ್ ದ ಪಾಪ್ಯುಲೇಷನ್ ಬಗ್ಗೆ ಪ್ಲೇಟೋ ಅವರು ಮಾತಾಡ್ತಾರೆ. ಅಲ್ಲಿ ಏಕತೆ ಅನ್ನೋದು ಇರಬೇಕು, ಅದ್ರ ಜೊತೆಗೆ ಸೆಲ್ಫ್ ಸಫಿಷಿಯನ್ಸಿ ಆಗಿರಬೇಕು. ಅಂದರೆ ಅವ್ರಿಗೆ ಯಾರ ಮೇಲೇನೂ ಸಹ ಅವಲಂಬನೆ ಆಗಿರತಕ್ಕಂಥದ್ದು ಅವರಿಲ್ಲಿ ಅದ್ರ ಬಗ್ಗೆ ಇಲ್ಲಿ ಮಾತಾಡ್ತಾ ಇಲ್ಲ. ಸೊ ಮತ್ತೊಂದು ಏನು ಅಂತ ಹೇಳಿದ್ರೆ, ಕರ್ತವ್ಯದ ಬಗ್ಗೆ, ಅಂದರೆ ಯಾರ್ಯಾರು ಯಾವ್ಯಾವ ಕೆಲಸವನ್ನು ಮಾಡಬೇಕೋ ಅದ್ರ ಬಗ್ಗೆನೂ ಸಹ ಅವರು ಸದಾ ಚಿಂತನೆಯನ್ನು ಮಾಡಬೇಕಾಗತ್ತೆ. ಜ್ಞಾನದ ಐಕ್ಯತೆ ಬಗ್ಗೆ, ಯಾರು ತತ್ವಜ್ಞಾನಿಗಳು ಸತ್ಯವನ್ನು ಪ್ರೀತಿಸ್ತಾರೋ, ಜ್ಞಾನದ ಐಕ್ಯತೆ ಬಗ್ಗೆ ಒಲವು ಹೊಂದಿರ್ತಾರೋ ಅವರಿಗೆ ಮಾತ್ರವೇ ನ್ಯಾಯ ಅಂದ್ರೇನು ಅಂತ ಅರಿವಿರುತ್ತೆ. ಹಾಗಾಗಿ ಇವೆಲ್ಲವನ್ನೂ ಸಹ ಅವರು ನೋಡ್ತಾ ಹೋಗಬೇಕಾಗುತ್ತೆ. ಸೊ ಜಸ್ಟಿಸಲ್ಲಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೆ, ವಾಟ್ ಆರ್ ದ ಡ್ಯೂಟೀಸ್ ಆಫ್ ದ ಕಿಂಗ್ ಇಸ್ ನಥಿಂಗ್ ಬಟ್ ಮೇಡ್ ಇನ್ ದ ಜಸ್ಟಿಸ್. ಸೊ ವಾಟ್ ಈಸ್ ದ ಜಸ್ಟಿಸ್ ಹಿಯರ್? ಮಾನಿಟರಿಂಗ್ ದ ಸೊಸೈಟಿ, ದ ಕ್ಲಾಸಿಫಿಕೇಶನ್ಸ್ ಆಫ್ ದಿ ಗವರ್ನಮೆಂಟ್, ದ ಕ್ಲಾಸಿಫಿಕೇಶನ್ಸ್ ಆಫ್ ದ ಪೀಪಲ್ ಆಲ್ಸೋ ಕಮ್ಸ್ ಅಂಡರ್ ದ ಜಸ್ಟಿಸ್. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ಇಂಟರ್ ರಿಲೇಟೆಡ್ ಕಾನ್ಸೆಪ್ಟ್ಸ್. ಒಂದಕ್ಕೊಂದು ಸಂಬಂಧ ಇರತಕ್ಕಂಥ ಕೆಲವೊಂದು ಟಾಪಿಕ್ಸು ಅಥವಾ ಪರಿಕಲ್ಪನೆಗಳು ಅಂತ ಹೇಳ್ತೀವಿ. ಸೊ ಐ ಜಸ್ಟ್ ಮೆನ್ಷನ್ ದಟ್ he must ensure due performance of allotted duties by each citizen and no change is made in the education system. ಯಾವುದೇ ಕಾರಣಕ್ಕೂ ಸಹ ಇರತಕ್ಕಂಥ ಶಿಕ್ಷಣದ ವ್ಯವಸ್ಥೆಯಲ್ಲಿ ಯಾವುದೇ ಕಾರಣಕ್ಕೂ ಅಲ್ಲಿ ಬದಲಾವಣೆಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವರು ಹೇಳ್ತಾರೆ. ಸೊ ಪ್ಲೇಟೋಸ್ ಫಿಲಾಸಫರ್ ಕಿಂಗ್ ಈಸ್ ಅನ್ ಎಕ್ಸ್ಟ್ರಾರ್ಡಿನರಿ ಹ್ಯೂಮನ್ ಬೀಯಿಂಗ್ ವಿತ್ ಗಾಡ್ಲಿ ಕ್ವಾಲಿಟೀಸ್. ಸೊ ಪ್ಲೇಟೋ ಅವರ ಫಿಲಾಸಫರ್ ಕಿಂಗು ಹೇಗಿರ್ತಾರೆ ಅಂತ ಹೇಳಿದ್ರೆ, ಎಕ್ಸ್ಟ್ರಾರ್ಡಿನರಿ ಹ್ಯೂಮನ್ ಬೀಯಿಂಗ್ ಆಗಿರ್ತಾರೆ ಅವರು. ವಿತ್ ಅಂದರೆ ದೇವರಿಗೆ ಹೋಲಿಕೆಯನ್ನು ಮಾಡಿರ್ತಾರೆ. ಸೊ ದೇವರಿಗೆ ಹೋಲಿಕೆ ಅಂತ ಮಾಡಿದಾಗ ಯಾವುದೇ ಒಂದು ಕೆಟ್ಟ ಕೆಲಸಗಳನ್ನು ಇಲ್ಲಿ ಮಾಡೋದಿಲ್ಲ. ಎಲ್ಲವನ್ನೂ ಸಹ ಅವರು ತುಂಬ ಹಿ ಈಸ್ ನಾಟ್ ಯಾವುದೇ ರೀತಿಯ ಆಸೆ ಆಕಾಂಕ್ಷೆ ಯಾವುದು ಸಹ ಇರೋದಿಲ್ಲ. ನಿಸ್ವಾರ್ಥ ಸೇವೆಯನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ ಅವರು ಹೇಗೆ ಹೇಳ್ತಾ ಇದ್ದಾರೆ, ಈಸ್ ಜಸ್ಟ್ ಕಂಪೇರ್ಡ್ ದ ಫಿಲಾಸಫರ್ ಕಿಂಗ್ ಟು ದಿ ಗಾಡ್. ದೇವರಿಗೆ ಅವರನ್ನು ಹೋಲಿಸ್ತಾ ಇದ್ದಾರೆ. ಆ್ಯಂಡ್ ಹೀ ಈಸ್ ಅ ಸರ್ವೆಂಟ್ ಬಟ್ ನಾಟ್ ಎ ಮಾಸ್ಟರ್ ಆಫ್ ದ ಸಬ್ಜೆಕ್ಟ್ಸ್. ಹೀ ಆಲ್ಸೋ ಸೇಸ್ ದಟ್. ಪ್ಲೇಟೋ ಅವರು ಹೇಳ್ತಾ ಇದ್ದಾರೆ ನೋಡಿ, ತುಂಬ ಚೆನ್ನಾಗಿ ಹೇಳ್ತಿದ್ದಾರೆ. ಅವರು ಸರ್ವೆಂಟ್, ಒಬ್ಬ ಸೇವಕ ಆಗಿರ್ತಾರೆ. ಯಾವುದೇ ಒಂದು ವಿಷಯ ಇರ್ಬೋದು, ಮತ್ತೊಬ್ಬರ ಮೇಲೆ ಅವರು ದಬ್ಬಾಳಿಕೆಯನ್ನಾಗಲಿ ತನ್ನ ದರ್ಪವನ್ನಾಗಲಿ ಇಲ್ಲಿ ತೋರಿಸ್ತಾ ಇಲ್ಲ. ಹಾಗೆ ಫಿಲಾಸಫರ್ ಕಿಂಗ್ ಹ್ಯಾಸ್ ನೋ ಪ್ರಾಪರ್ಟಿ, ನೋ ಮ್ಯಾರೇಜ್ ಆ್ಯಂಡ್ ನೋ ಫ್ಯಾಮಿಲಿ. ಯಾವುದೇ ಕಾರಣಕ್ಕೂ ಇಲ್ಲಿ ಫಿಲಾಸಫರ್ ಕಿಂಗ್ ಯಾರಾಗ್ತಾನೆ ಅವನು ಇದನ್ನೆಲ್ಲ ಬಿಟ್ಟಿರಬೇಕಾಗತ್ತೆ. ಯಾವುದನ್ನು ಆಸ್ತಿಯನ್ನು ಮಾಡಬಾರದು, ಮದುವೆಯನ್ನು ಮಾಡ್ಕೊಳ್ಬಾರ್ದು. ಆ್ಯಂಡ್ ನೋ ಫ್ಯಾಮಿಲಿ ಆಲ್ಸೋ.
Remember students, in case if he has any interest with this any kind of like physical contacts ಇರ್ಬೋದು, ಮತ್ತೊಂದು ಇನ್ನೊಂದು ಮಾಡಬೇಕು ಅಂತ ಹೇಳಿದಾಗ ಅದಕ್ಕೆ ಯಾವುದೇ ರೀತಿಯ ರೆಸ್ಟ್ರಿಕ್ಷನ್ಸ್ನ ಪ್ಲೇಟೋ ಅವರು ಮೆನ್ಗೆ ಹಾಕೋದಿಲ್ಲ. ಸೊ ಹಿಯರ್ ಐ ಆಮ್ ಜಸ್ಟ್ ರಿಮೈಂಡಿಂಗ್ ಯು ಒನ್ಸ್ ಅಗೇನ್ ದ್ಯಾಟ್ ಬೋತ್ ಮೆನ್ ಆ್ಯಂಡ್ ದ ವುಮೆನ್ ಹ್ಯಾಸ್ ಬಿನ್ ಗಿವನ್ ಈಕ್ವಲ್ ಪ್ರಯಾರಿಟಿ. ಸೊ ಡೋಂಟ್ ಬರೀ ಕಿಂಗ್ ಅಂತ ಹೇಳಿದ ತಕ್ಷಣ ಜೆಂಡರ್ ಬೇಸಿಸ್ ಮೇಲೆ ಇಮ್ಯಾಜಿನ್ ಮಾಡ್ಕೊಳ್ಳೋದು ಬೇಡ. ಆಕೆ ಮಹಿಳೆಯೂ ಆಗಿರಬಹುದು ಅಥವಾ ಇಲ್ಲಿ ಪುರುಷರು ಆಗಿರ್ಬೋದು. ಬಿಕಾಸ್ ಹಿ ಸೇಸ್ ದ್ಯಾಟ್ ಮಹಿಳೆಗೆ ಇರತಕ್ಕಂಥ ಅಗಾಧವಾದಂಥ ಜ್ಞಾನವನ್ನು ಬಳಸ್ಕೊಳ್ಬೇಕು ಅಂತ ಪ್ಲೇಟೋನವರು ಹೇಳ್ತಾರೆ. ದಿ ಅಂಡರ್ಲೈಯಿಂಗ್ ಪ್ರಿನ್ಸಿಪಲ್ ಇನ್ ಪ್ಲೇಟೋಸ್ ಫಿಲಾಸಫರ್ ಕಿಂಗ್ ಇಸ್ ದ್ಯಾಟ್ ದ ಕಿಂಗ್ ಶುಡ್ ಬಿ ಅಬೌವ್ ಗ್ರೀಡ್ ಆ್ಯಂಡ್ ಕರಪ್ಷನ್. ಆತ ಎಲ್ಲವನ್ನೂ ಮೆಟ್ಟಿ ನಿಂತಿರಬೇಕು. ಯಾವುದೇ ಕಾರಣಕ್ಕೆ ತನ್ನ ಮನಸ್ಸೋ ಇಚ್ಛೆಯಾಗಿ ಆತ ಅಧಿಕಾರವನ್ನು ನಡೆಸೋ ಹಾಗೆ ಇಲ್ಲ. ಹಾಗಾಗಿ ವಿಚ್ ಇಸ್ ಯು ಶುಡಂಟ್ ಬಿ ಎನಿ ಕೈಂಡ್ ಆಫ್ ಪೊಸಿಷನ್, ಒಂದು ಪೊಸೆಸಿವ್ನೆಸ್ ಅನ್ನೋದು ಇರಬಾರ್ದು ಯಾವುದಕ್ಕೆ, ಪ್ರಾಪರ್ಟಿಗೆ ಆಗಲಿ, ಫ್ಯಾಮಿಲಿಗಾಗಲಿ ಆ್ಯಂಡ್ ಅದರ್ ಥಿಂಗ್ಸ್ ಇನ್ ಆಲ್. ಸೊ ಹಿಸ್ ಆರ್ಗ್ಯುಮೆಂಟ್ ಈಸ್ ಬ್ಯೂಟಿಫುಲಿ ಸಮ್ಮರೈಸ್ ಬೈ ಪ್ಲೇಟೋ. ಸೊ ಪ್ಲೇಟೋನವರು ತುಂಬ ಸೊಗಸಾಗಿ ಇಲ್ಲಿ ಹೇಳಿದ್ದಾರೆ, ಕಾಮನರ್ ಮೆಟಲ್ ಹ್ಯಾಸ್ ಬೀನ್ ದ ಸೋರ್ಸ್ ಆಫ್ ಮೆನಿ ಅನ್ಹೋಲಿ ಡೀಡ್ಸ್. ಸೊ ಕಾಮನರ್ ಮೆಟಲ್ ಹ್ಯಾಸ್ ಬೀನ್ ದಿ ಸೋರ್ಸ್ ಅಂತ ಹೇಳಿಬಿಟ್ಟು ಇವರು ತುಂಬ ಚೆನ್ನಾಗಿ ಇಲ್ಲಿ ಹೇಳಿದ್ದಾರೆ. ಮೆನಿ ಅನ್ಹೋಲಿ, ಬೇರೆ ಬೇರೆದಕ್ಕೆಲ್ಲ ದಾರಿಯನ್ನು ಅದು ಮಾಡಿಕೊಡ್ತಾ ಹೋಗುತ್ತೆ. ಹಾಗಾಗಿ ಇವರನ್ನು ಪ್ರತ್ಯೇಕವಾಗಿ ಇಟ್ಟಿದ್ದಾರೆ. ಯಾರಿಟ್ಟಿದ್ದಾರೆ? ಪ್ಲೇಟೋನವರು ಇಟ್ಟಿದ್ದಾರೆ. ಸೊ ವಾಟ್ ಆರ್ ದ ಫೀಚರ್ಸ್ ವಿ ಕಮ್ ಅಕ್ರಾಸ್ ಇನ್ ದ ಫಿಲಾಸಫರ್ ಕಿಂಗ್? ಪ್ಲೇಟೋ ವಾಂಟ್ಸ್ ಅ ಫಿಲಾಸಫರ್ ಕಿಂಗ್ ಟು ಬಿ ಅವೇರ್ ಆಫ್ 7 ಥಿಂಗ್ಸ್. 7 ಮುಖ್ಯ ವಿಷಯಗಳಲ್ಲಿ ಆತ ಎಲ್ಲವನ್ನು ತಿಳ್ಕೊಂಡಿರಬೇಕು ಅಂತ ಹೇಳಿಬಿಟ್ಟು ಪ್ಲೇಟೋ ಅವರು ಹೇಳ್ತಾ ಇದ್ದಾರೆ. ಸೊ ಯಾವುದ್ಯಾವುದನ್ನು ಅವ್ರು ತಿಳ್ಕೊಂಡಿರಬೇಕು ಅಂತ ಹೇಳ್ತಿದ್ದಾರೆ ಅಂತಂದರೆ, ನಾಟ್ ಟು ಟೇಕ್ ಎಕ್ಸ್ಟ್ರೀಮ್ ಪೊಸಿಷನ್ಸ್. ಯಾವುದೇ ಕಾರಣಕ್ಕೂ ಎಕ್ಸ್ಟ್ರೀಮ್ ಪೊಸಿಷನ್ಸ್ನ ಅವರು ತೆಗೆದುಕೊಳ್ಳಬಾರದು. ಸೊ ತೀವ್ರವಾಗಿರತಕ್ಕಂಥ ಸ್ಥಾನಗಳನ್ನು ಅವರು ತೆಗೆದುಕೊಳ್ಳಬಾರ್ದು ಅಂತ ಅವರು ಹೇಳ್ತಾರೆ. ಮೊದಲನೆಯ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಈಸ್ ಅವಾಯ್ಡ್ ಗ್ರೀಡ್. ಸೊ ದುರಾಸೆಯನ್ನು ತಪ್ಪಿಸ್ಬೇಕು. ಈ ಶುಡಂಟ್ ಬಿ ಅ ಗ್ರೀಡಿ. ಅತಿ ಆಸೆ, ಫ್ಯಾಮಿಲಿ ಇರ್ಬೋದು, ಆಸ್ತಿ ಇರ್ಬೋದು, ಅದಕ್ಕೆಲ್ಲನೂ ಸಹ ಅವರು ಅವಕಾಶವನ್ನು ಮಾಡಿಕೊಡ್ಬಾರ್ದು. ಆ್ಯಂಡ್ ಮತ್ತೊಂದು ಫೀಚರು, ಸಿ ದ್ಯಾಟ್ ಜಸ್ಟಿಸ್ ಪ್ರಿವೈಲ್ಸ್. ಎಲ್ಲ ಕಡೆಯೂ ಸಹ ನ್ಯಾಯವನ್ನು ಒದಗಿಸ್ಕೊಡ್ಬೇಕು. ನ್ಯಾಯ ಅಂತ ಹೇಳಿದಾಗ ಅವರವರ ಒಂದು ಕೆಲಸವನ್ನು ಅವರವರು ಮಾಡಬೇಕೇ ವಿನಃ ಇಂಟರ್ಚೇಂಜ್ ಆಗಲಿ ಮತ್ತೊಂದಾಗಲಿ ಮಾಡೋದಕ್ಕೆ ಅವಕಾಶ ಅನ್ನೋದು ಇರೋದಿಲ್ಲ. ದೇ ಮಸ್ಟ್ ವಾಚ್ ಅಗೇನೆಸ್ಟ್ ದಿ ಎಕ್ಸೆಸಿವ್ ಇನ್ಫ್ಲೋ ಆಫ್ ಪ್ರಾಪರ್ಟಿ ಆ್ಯಂಡ್ ವೆಲ್ತ್ ಇನ್ ದ ಸ್ಟೇಟ್. ಸೊ ರಾಜ್ಯದಲ್ಲಿ ಅಥವಾ ಆದರ್ಶ ರಾಜ್ಯದಲ್ಲಿ ಎಕ್ಸೆಸಿವ್ ಆಗಿರ್ತಕ್ಕಂಥ ಒಂದು ಪ್ರಾಪರ್ಟಿ ಆಗಲಿ ವೆಲ್ತ್ ಆಗಲಿ ಫ್ಲೋ ಆಗದೆ ಇರೋ ಹಾಗೆ ನೋಡ್ಕೊಳ್ಬೇಕಾಗತ್ತೆ. ಆ್ಯಂಡ್ ಯೂನಿಟಿ ಆ್ಯಂಡ್ ದ ಸೆಲ್ಫ್ ಸಫಿಷಿಯನ್ಸಿ, ಅಲ್ಲಿ ಏಕತೆ ಮತ್ತು ಸೆಲ್ಫ್ ಸಫಿಷಿಯನ್ಸಿ ಇರೋದನ್ನು ಅವರು ನೋಡ್ಕೊಬೇಕಂದ್ರೆ ಸ್ವಾವಲಂಬನೆ ಆಗಿರಬೇಕಾಗತ್ತೆ ಆ ಒಂದು ಆದರ್ಶ ರಾಜ್ಯ. ಆ ರಾಜ್ಯದ ಜನಸಂಖ್ಯೆಯು ಸಹ ಅವರು ಇಷ್ಟೇ ಇರಬೇಕು ಅಂತ ಹೇಳ್ತಾರೆ. ಐ ಹ್ಯಾವ್ ಮೆನ್ಷನ್ ಇನ್ ಒನ್ ಆಫ್ ಮೈ ಸೆಷನ್ಸ್ ದಟ್ he totally recommended of 5040, ನಾಟ್ ಮೋರ್ ದೆನ್ ದ್ಯಾಟ್. ಆಮೇಲೆ ಪ್ರೊಡಕ್ಷನ್ ಆಫ್ ದ ಚಿಲ್ಡ್ರನ್ ಅಂತ ಹೇಳಿದಾಗಲೂ ರಾಜ್ಯದಲ್ಲಿರತಕ್ಕಂಥ ಪಾಪ್ಯುಲೇಷನ್ನ ಆಧಾರದ ಮೇಲೆ ಮಕ್ಕಳನ್ನು ಪ್ರೊಡಕ್ಷನ್ ಮಾಡಬೇಕು ಅಂತಲೂ ಸಹ ಹೇಳಿರೋದನ್ನು ನಾವಿಲ್ಲಿ ನೋಡಿದ್ದೀವಿ. ದೇ ಮಸ್ಟ್ ಎನ್ಶ್ಯೂರ್ ಡ್ಯೂ ಪರ್ಫಾರ್ಮೆನ್ಸ್ ಆಫ್ ಅಲಾಟೆಡ್ ಡ್ಯೂಟೀಸ್ ಬೈ ಈಚ್ ಸಿಟಿಸನ್. ಸೊ ಯಾವ್ಯಾರಿಗೆ ಏನೇನು ಕೆಲಸಗಳನ್ನು ಪ್ರಜೆಗಳಿಗೆ ಕೊಟ್ಟಿರ್ತಾರೋ ಇವರು ದೇ ಶುಡ್ ಎನ್ಶ್ಯೂರ್ ದಟ್ ಹ್ಯಾಸ್ ದ ಡ್ಯೂಟೀಸ್ ಹ್ಯಾಸ್ ಬಿನ್ ಅಲಾಟೆಡ್ ಟು ದೆಮ್ ವೆರಿ ideally. And also they should not be made any kind of the changes in the system of education. ಯಾವುದೇ ಕಾರಣಕ್ಕೂ ಸಹ ಫಿಲಾಸಫರ್ ಕಿಂಗ್ ಅವನು ಶಿಕ್ಷಣದ ವ್ಯವಸ್ಥೆಯಲ್ಲಿ ಯಾವುದೇ ರೀತಿಯ ಬದಲಾವಣೆಗಳನ್ನು ತರಬಾರ್ದು. ದೇರ್ ಇಸ್ ನೋ ಕ್ವೆಶನ್ ಆಫ್ ಚೇಂಜಿಂಗ್ ದ ಎಜುಕೇಷನ್ ಸಿಸ್ಟಮ್. ಅದರಲ್ಲಿ ಇಯರ್ಸ್ನ ಕಟ್ ಮಾಡೋದಾಗಲಿ ಅಥವಾ ಪೇರೆಂಟ್ಸ್ನೇ ಡಿಸಿಷನ್ಸ್ ತೆಗೆದುಕೊಳ್ಳೋದಾಗಲಿ. ಬಿಕಾಸ್ ಇನ್ ದ ಎಜುಕೇಷನ್ ಸಿಸ್ಟಮ್ ವಾಟ್ ವಿ ಹ್ಯಾವ್ ಸೀನ್ ಹಿಯರ್ ಇಟ್ ಈಸ್ ದ ಸ್ಟೇಟ್ ವಿಲ್ ಟೇಕ್ ದ ಕಂಪ್ಲೀಟ್ decisions on the education. The education has been provided through the state, not by the parents. ಸೊ ಏನು ಕೊಡ್ತಾರೋ ಅದೇ ಶಿಕ್ಷಣವನ್ನು ಅವ್ರು ಕೊಟ್ಕೊಂಡು ಹೋಗಬೇಕು. ಇಲ್ಲಿ ಯಾವುದೇ ರೀತಿಯ ಬದಲಾವಣೆಗಳನ್ನು ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ವಾಟ್ ಆರ್ ದ ಅದರ್ ಥಿಂಗ್ಸ್ ವಿ ಕಮ್ ಅಕ್ರಾಸ್ ಅಂತ ಹೇಳಿದ್ರೆ, ಈಕ್ವಲ್ ಕೆಪಾಸಿಟಿ ಇರಬೇಕಾಗುತ್ತೆ. ಸೊ ಲವರ್ ಆಫ್ ಹಿ ಈಸ್ ಅ ಲವರ್ ಆಫ್ ದ ವಿಸ್ಡಮ್. ಯು ಕುಡ್ ಸಿ ದ ಐಡೆಂಟಿಕಲ್ ಇಂಟ್ರೆಸ್ಟ್ ಇರೋದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಟ್ರೈನಿಂಗ್ ಆ್ಯಂಡ್ ಎಜುಕೇಷನ್ ಹ್ಯಾಸ್ ಟು ಬಿ ಗಿವನ್. ಪಬ್ಲಿಕ್ ಕಂಟ್ರೋಲ್ ವಿ ಕುಡ್ ಸಿ ಹಿಯರ್ and respect for the constitution.
ಸೊ ಇವೆಲ್ಲನೂ ಸಹ ಇದ್ರ ಜೊತೆಗೆ ಹೋಗತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. So in conclusion part, what I can say here it is Plato's significant contribution to the field of political science is his bifurcation of beauty, knowledge, wealth and power. So ನಾನೀಗಾಗಲೇ ಹೇಳಿದೆ, hats off to these Greek political thinkers who have contributed in their own ways for the subject of the discipline political science. ಒಂದು ಜ್ಞಾನ ಇರ್ಬೋದು, ಸಂಪತ್ತು, ಪವರ್ ಅಂದರೆ ಏನು, ಬ್ಯೂಟಿ, ಆಲ್ ದೀಸ್ ಥಿಂಗ್ಸ್ ಎವ್ರಿಥಿಂಗ್ ಹ್ಯಾಸ್ ಬಿನ್ ಕಾಂಟ್ರಿಬ್ಯೂಟೆಡ್ ಬೈ ದೆಮ್. ಆ್ಯಂಡ್ ಈವನ್ ಇಫ್ ವಿ ಥಿಂಕ್ ಟುಡೇ ಆಲ್ಸೋ ನಮ್ಮಲ್ಲಿರತಕ್ಕಂಥ ನಮ್ಮ ಲೀಡರ್ಸ್ ಇವತ್ತು ಹೇಗಿದ್ದಾರೆ, ನಮ್ಮನ್ನು ಆಳೋರು ಹೇಗಿದ್ದಾರೆ ಅಂತ ಹೇಳಿದಾಗ ಇಂಥವರಿಗೆಲ್ಲ ಈ ರೀತಿಯ ಒಂದು ಶಿಕ್ಷಣವನ್ನು ಕೊಡಿಸಿದ್ರೆ ಮೋಸ್ಟ್ಲಿ ನಾವು ವೆಲ್ಫೇರ್ ಸ್ಟೇಟ್ನ ಇವತ್ತಿಗೂ ಕಾಣಬಹುದಾಗಿತ್ತವನು. ಬಿಕಾಸ್ ಇಸ್ ಎ ಲಾಟ್ಸ್ ಆಫ್ ಗ್ಯಾಪ್, ಏನ್ಷಿಯಂಟ್ ಪೀರಿಯಡ್, ಕಾಂಟೆಂಪ್ರರಿ ಪೀರಿಯಡ್ ಆ್ಯಂಡ್ ಟುಡೇ ವಿ ಆರ್ ಇನ್ ದ ಮಾಡರ್ನ್ ಪೀರಿಯಡ್ ಆ್ಯಂಡ್ ಗ್ಲೋಬಲ್ ಎರಾ ಅಂತ ಹೇಳ್ತಾ ಇದ್ದೀವಿ. And there is lots more things which is absent among our leaders also. So he remarked rightly that if happiness and peace is to be there in a society, everyone should not pursue the limited, the power and the health. ಸೊ ಇಲ್ಲಿ ಲಿಮಿಟೆಡ್ ಆಗಿರತಕ್ಕಂಥ ಒಂದು ಇದನ್ನು ಅವರು ನೋಡ್ಕೊಂಡು ಹೋಗಬೇಕಾಗತ್ತೆ. ಆ್ಯಂಡ್ ವೆನ್ ಎವ್ರಿ ಒನ್ ಪರ್ಸ್ಯೂಸ್ ಇಟ್, ಇಟ್ ಲೀಡ್ಸ್ ಟು ಫ್ರಿಕ್ಷನ್ ಅಮಂಗ್ ಇಂಡಿವಿಜುವಲ್ಸ್ ಆ್ಯಂಡ್ ಅಲ್ಟಿಮೇಟ್ಲಿ ಅನ್ಹ್ಯಾಪಿನೆಸ್ ಇನ್ ದ ಸೊಸೈಟಿ. ಯಾವಾಗ ಲಿಮಿಟ್ಸ್ ಕ್ರಾಸ್ ಆಗ್ತಾ ಹೋಗುತ್ತೋ, ಯಾವಾಗ ಬೇರೆ ಬೇರೆದಕ್ಕೆ ದಾರಿ ಮಾಡಿಕೊಡ್ತಾ ಹೋಗುತ್ತೋ, ಅವೇನಾಗುತ್ತೆ, ಸಮಾಜದಲ್ಲಿ ಇರತಕ್ಕಂಥ ಒಂದು ಸಂತೋಷ ಅನ್ನೋದು ಹೊರಟು ಹೋಗುತ್ತೆ. ಹಾಗಾಗಿ ವೆನ್ ಎವ್ರಿಬಡಿ ಪರ್ಸ್ಯೂಸ್ ದಿ ಅನ್ಲಿಮಿಟೆಡ್, ದ ಬ್ಯೂಟಿ ಆ್ಯಂಡ್ ದ ನಾಲೆಡ್ಜ್, all will be happy, and this prepares an ideal ground for the creation of an ideal society and therefore an ideal state. So that is what here the Plato is saying, that everybody pursues the unlimited. ಅವರವರ ಕ್ಷೇತ್ರಗಳಲ್ಲಿ ಅನ್ಲಿಮಿಟೆಡ್ ಆಗಿ ಅವರು ತೆಗೆದುಕೊಳ್ತಾ ಹೋಗಬೇಕಾಗತ್ತೆ. ಇಟ್ ಮೈಟ್ ಬಿ ಅಬೌಟ್ ದ ನಾಲೆಡ್ಜ್. ಸೊ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಇಡೀ ಒಂದು ಸಮಾಜದಲ್ಲಿ ಹ್ಯಾಪಿನೆಸ್ ವಿಲ್ ಬಿ ಎಕ್ಸಿಸ್ಟಿಂಗ್ ದೇರ್. ಸೊ ದಿಸ್ ಇಸ್ ಅಬೌಟ್ ದ ಪ್ಲೇಟೋಸ್ ದ ಫಿಲಾಸಫರ್ ಕಿಂಗ್, ತತ್ವಜ್ಞಾನಿ ಅರಸುವಿನ ಒಂದು ಪರಿಕಲ್ಪನೆ. ಪ್ಲೇಟೋ ಅವರ ಒಂದು ಕಲ್ಪನೆ ಹೇಗಿತ್ತು ಅರಸುವಿನ ಬಗ್ಗೆ, ಒಬ್ಬ ತತ್ವಜ್ಞಾನಿ ಆದವನು ರಾಜ್ಯವನ್ನು ಆಳಿದಾಗ ಆ ರಾಜ್ಯ ಎಷ್ಟು ಚೆನ್ನಾಗಿರುತ್ತೆ, ಏನೆಲ್ಲ ಮಾಡ್ಬೋದು ಆತ, ಹೇಗೆಲ್ಲ ಇರುತ್ತೆ ಅನ್ನೋದಕ್ಕೆ ನಾವು ಇದೊಂದು ಉದಾಹರಣೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ನಾನು ನಿಮಗೆ ಫಸ್ಟ್ ಸೆಷನ್ನೆಲ್ಲ ಹೇಳಿದೆ, ಒಂದು ವಿಡಿಯೋವನ್ನು ಪ್ಲೇ ಮಾಡತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಐ ಹೋಪ್ ಐ ಆಮ್ ಏಬಲ್ ಟು ಪ್ಲೇ ದಿಸ್. ಇಫ್ ಐ ಆಮ್ ಅನೇಬಲ್ ಟು ಪ್ಲೇ, ಐ ಥಿಂಕ್ ಐ ಆಮ್ ಏಬಲ್ ಟು ಪ್ಲೇ ದಿಸ್. ಕೈಂಡ್ಲಿ ವಾಚ್ ದಿಸ್ ವಿಡಿಯೋ. If you are unable to watch this video, I have given the link. Kindly watch this. Plato's philosopher kings. If you were out at sea in a ship, would you A, take a vote on how to steer the ship, or B, try and find out if there was someone on board who knew how to do it? If you chose B, then presumably you agree that expertise is useful in these situations. You don't want amateurs taking guesses when it's a matter of life and death. Far better to have someone who can navigate you back to port, avoiding the rocks. Well, what about when steering the great ship of state? Taking a vote on which way to go would be far less effective than finding someone who knew what they were doing to be your leader. That's what Plato argued in Book 6 of his Republic. He had a very low view of democracy as a process for deciding what to do. Even voting in a leader would be risky because voters are easily swayed by irrelevant features, such as a candidate's looks. They don't realize that ruling is a skill, just like navigation. The experts Plato wanted at the helm of his ship of state were, surprisingly, specially trained philosophers, philosopher kings or philosopher queens, chosen because they were incorruptible and had a deeper knowledge of reality than other people. An idea that only a philosopher could have come up with. All of you for watching this, and I hope you are able to understand whatever I taught in this. Thank you so much.